ಕೇರಳ ಮಾತ್ರ ಅಲ್ಲ, ಕರುನಾಡಿನಲ್ಲೂ ಕೂಡ ಮಳೆಯ ಆರ್ಭಟ ಹೆಚ್ಚಾಗಿದ್ದು ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಸಹಜವಾಗಿ ಕೇರಳದಲ್ಲಿ ಗುಡ್ಡ ಕುಸಿತ ಆಗಿದೆ ಅಂದ್ರೆ ಕರ್ನಾಟಕಕ್ಕೆ ಅದು ಎಚ್ಚರಿಕೆಯ ಗಂಟೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಯಾಕಾಗಿ ಹೇಳ್ತಾ ಇದ್ದಾರೆ? 2018-19 ಘಟನೆ ಮತ್ತೆ ಮರುಕಳಿಸಬಹುದಾ ಅಂತದೊಂದು ಆತಂಕ ಮನೆ ಮಾಡಿದೆ. ಕೇರಳ ಮಾತ್ರವಲ್ಲ, ಕರ್ನಾಟಕದಲ್ಲೂ ಕೂಡ ಭೂಕುಸಿತ ಒಂದಲ್ಲ ಎರಡಲ್ಲ ಸಾಲು ಸಾಲು ಧರೆ ಕುಸಿತವಾಗ್ತಾ ಇದೆ. ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ, ಮಡಿಕೇರಿ ಇಲ್ಲೆಲ್ಲ ಕೂಡ ಭೂಕುಸಿತ ಉಂಟಾಗ್ತಾ ಇದೆ. ಮಂಗಳೂರು, ಉತ್ತರ ಕನ್ನಡದಲ್ಲೂ ಕೂಡ ಭೂಕುಸಿತ, ಉತ್ತರ ಕನ್ನಡದಲ್ಲಿ ಗುಡ್ಡ ಕುಸಿತ ಕೂಡ ಆಗಿದೆ. ಹಾಗಾಗಿ ಪ್ರಶ್ನೆ ಇರೋದು, ಆತಂಕ ಇರೋದು 2018-19 ಘಟನೆಗಳು ಮರುಕಳಿಸುತ್ತಾ ಅಂತ. ಈಗ ನಾವು ದೃಶ್ಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು ಶಿವಮೊಗ್ಗದ ದೃಶ್ಯ. ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ರಸ್ತೆ ಮಧ್ಯದಲ್ಲೇ ಬಿರುಕು ಕಾಣಿಸ್ಕೊಂಡಿದೆ. ರಸ್ತೆ ಮಧ್ಯದಲ್ಲೇ ಭೂಕುಸಿತ ಉಂಟಾಗಿದೆ. ಸಹಜವಾಗಿ ಆತಂಕದ ವಾತಾವರಣ ಮಲೆನಾಡು ಭಾಗದಲ್ಲಿ. ಮತ್ತೊಂದು ಕಡೆ ದೃಶ್ಯ ನೋಡ್ತಾ ಇದೀವಿ, ಅರ್ಧಕ್ಕರ್ಧ ಮನೆಯೇ ಮುಳುಗಡೆ ಆಗಿಬಿಟ್ಟಿದೆ. ಜನ ಹೊರಗಡೆ ಬರೋದಕ್ಕಾಗಲ್ಲ ಅಂತ ಪರಿಸ್ಥಿತಿ ನಮ್ಗೆ ನೋಡೋದಕ್ಕೆ ಸಿಗ್ತಾ ಇದೆ. ಮೂರು ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಶಿರೂರಲ್ಲೂ ಕೂಡ ಗುಡ್ಡ ಕುಸಿತ ಆಯ್ತು. ಅಲ್ಲಿ ಎಷ್ಟು ದೊಡ್ಡ ಮಟ್ಟದ ಅನಾಹುತ ಆಯ್ತು ಅಂದ್ರೆ ಸರಿ ಸುಮಾರು 15ಕ್ಕೂ ಹೆಚ್ಚು ಜನ ನಾಪತ್ತೆ ಆಗೋದ್ರು. ಅಲ್ಲಿ 8 ಜನರ ಮೃತದೇಹ ಪತ್ತೆ ಆಯ್ತು, ಉಳಿದವರ ನಾಪತ್ತೆ. ಶೋಧ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ ಉಳಿದವರ ಪತ್ತೆಗಾಗಿ. ಸಹಜವಾಗಿ ಮೂರು ದೃಶ್ಯಗಳನ್ನ ನಾವು ಈಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ವಿ. ಅದೇ ರೀತಿ ಶಿವಮೊಗ್ಗದ ದೃಶ್ಯಗಳನ್ನ ಕೂಡ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತೀವಿ. ಎಕ್ಸಾಕ್ಟ್ಲಿ ಶಿವಮೊಗ್ಗದಲ್ಲಿ ರಸ್ತೆ ಯಾವ ರೀತಿ ಬಿರುಕು ಬಿಟ್ಟಿದೆ ಅಂದ್ರೆ ಭೂಕುಸಿತದ ಆತಂಕ ಯಾಕಾಗಿ ಅಂತ ಅಂದ್ರೆ ಈ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ಒಂದು ಹೆಣ್ಮಕ್ಳು ನಡ್ಕೊಂಡು ಹೋಗ್ತಾ ಇರ್ತಾರೆ, ಆ ದಾರಿ ಮಧ್ಯದಲ್ಲೇ ರಸ್ತೆ ಕುಸಿತವಾಗಿರೋದು, ಬಿರುಕು ಬಿಟ್ಟಿರೋದು, ಮಾರುದ್ದ ಆಳ ಭೂಮಿ ಕುಸಿತ ಆಗಿರುವಂತಹ ದೃಶ್ಯವನ್ನ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಹಾಗಾಗಿ ಆತಂಕ ಇರೋದು. ಇನ್ನೂ ಅತಿ ಹೆಚ್ಚಿನ ಮಳೆ ಆಗ್ಬಿಟ್ರೆ, ಈ ರೀತಿ ಭೂಕುಸಿತ ಉಂಟಾಗ್ಬಿಟ್ರೆ, ಯಾರಿಗಾದ್ರೂ ಹಾನಿ ಆದ್ರೆ, ಜೀವಕ್ಕೆ ಹಾನಿ ಆದ್ರೆ ಯಾರು ಜವಾಬ್ದಾರರು ಅನ್ನೋದು ಪ್ರಶ್ನೆ. ಬಟ್ ಯಾರೂ ಜವಾಬ್ದಾರರಲ್ಲ. ನಮ್ಮ ಸುರಕ್ಷತೆಯನ್ನ ನಾವೇ ಕಾಪಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಎದುರಾಗಿದೆ. ಕಾರಣ ಪ್ರಕೃತಿ ಮುನಿದ್ರೆ ಪ್ರಕೃತಿಯ ಮುಂದೆ ಯಾರ ಆಟವೂ ನಡೆಯಲ್ಲ. ಯಾರೆಷ್ಟೇ ಕ್ರಮಗಳನ್ನ ಕೈಗೊಂಡ್ರೂ ಕೂಡ ಯಾವುದೂ ನಡೆಯಲ್ಲ. ನಾವೊಂದು ಎಕ್ಸಾಂಪಲ್ ಅನ್ನ ಗಮನಿಸ್ತಾ ಇದೀವಿ. ಶಿರೂರಲ್ಲಿ ಗುಡ್ಡ ಕುಸಿತ ಆಗುವಂತಹ ಸಂದರ್ಭದಲ್ಲಿ ಯಾರಿಗಾದ್ರೂ ನಿರೀಕ್ಷೆ ಇತ್ತ? ಆ ಗುಡ್ಡ ಕುಸಿತ ಆಗಿ ಗಂಗಾವಳಿ ನದಿಗೆ ಆ ಮಣ್ಣು ಬಿದ್ದು ಮಾರುದ್ದ ಹೋಗಿ ಮನೆಯ ಅವಶೇಷಗಳು, ಮನೆಯೇ ಕೊಚ್ಕೊಂಡು ಹೋಗೋ ಮಟ್ಟಿಗೆ ಅದರ ಪ್ರಭಾವ ಇತ್ತು ಅಂತ ಅಂದ್ರೆ ಯಾರಾದ್ರೂ ನಿರೀಕ್ಷೆ ಮಾಡಿರೋದಕ್ಕೆ ಸಾಧ್ಯನಾ? ಶಿರೂರಲ್ಲಿ ಇಂಥದ್ದೊಂದು ಘಟನೆ ನಡೆಯುತ್ತೆ ಅಂದ್ರೆ, ಕೇರಳದ ವಯನಾಡಿನಲ್ಲಿ ಇಂಥದ್ದೊಂದು ಘಟನೆ ನಡೆಯುತ್ತೆ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಅದರ ಹೊರತಾಗಿ ಕೂಡ ಇಂಥ ಘಟನೆಗಳಿಗೆ ರಾಜ್ಯದ ಬಹುತೇಕ ಜಿಲ್ಲೆಗಳು ಸಾಕ್ಷಿಯಾಗ್ತಾ ಇದೆ. ಅನೇಕರು ಜೀವ ಕಳೆದುಕೊಳ್ತಿದ್ದಾರೆ. ಅನೇಕರ ಬದುಕು ಮೂರಾಬಟ್ಟೆಯಾಗಿದೆ. ಆ ಬದುಕು ಕಟ್ಟಿಕೊಳ್ಳೋದಕ್ಕೆ ಹೆಣಗಾಡ್ತಿದ್ದಾರೆ ಬಹುತೇಕ ಜನ. ದೃಶ್ಯ ಈಗ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು ಹಾಸನದ ಶಿರಾಡಿ ಘಾಟ್ನ ದೃಶ್ಯ. ಹಾಸನದ ಶಿರಾಡಿ ಘಾಟ್ ದೃಶ್ಯ ಇತ್ತಲ್ಲ, ನಿನ್ನೆ ಬೆಚ್ಚಿ ಬೀಳೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಆ ದೃಶ್ಯ. ಕಾರಣ ನೋಡ್ತಾ ಇದ್ದಂತೆ ರಸ್ತೆ ಮಧ್ಯದಲ್ಲಿ 100 ಅಡಿ ಆಳಕ್ಕೆ ಆ ರಸ್ತೆ ಕುಸಿತ ಆಗಿರೋದು, ಅಂದ್ರೆ ಭೂ ಕುಸಿತ ಉಂಟಾಗಿರೋದು. ಅಲ್ಲಿ ಕೆಳಗಡೆ ನಿಂತ ವಾಹನಗಳೆಲ್ಲವೂ ಕೂಡ ನಜ್ಜುಗುಜ್ಜಾಗಿತ್ತು ಅಂತಹ ದೃಶ್ಯ. ಸಹಜವಾಗಿ ಈ ದೃಶ್ಯ ಇದೆಯಲ್ಲ, ಹಾಸನದ ಭಾಗದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗ್ಬಿಡ್ತು. ಕಾರಣ ನಾವು ಇಂಥ ದೃಶ್ಯಗಳನ್ನ ನೋಡ್ತಾ ಇದ್ದಿದ್ದು ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುತೇಕ ಬಾರಿ ಈ ರೀತಿ ಭೂಕುಸಿತ ಉಂಟಾಗೋದು, ಗುಡ್ಡ ಕುಸಿತ ಉಂಟಾಗೋದು. ಆದ್ರೆ ಈ ಬಾರಿ ಹಾಸನ, ಮಲೆನಾಡು, ಶಿವಮೊಗ್ಗ ಕೂಡ ಅದಕ್ಕೆ ಸಾಕ್ಷಿಯಾಗಿದೆ. ಹಾಗಾಗಿ ಆತಂಕದ ವಿಚಾರಗಳು. ಹಾಗಾಗಿ ಹುಷಾರಾಗಿರಿ ಅಂತ ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಮಳೆಗಾಲ ಆಗಿರೋದ್ರಿಂದ, ಅದು ಕೂಡ ಮಾನ್ಸೂನ್ ಮಳೆ ಆಗಿರೋದ್ರಿಂದ ಅಲ್ಲಲ್ಲಿ ಈ ರೀತಿ ಭೂಕುಸಿತ ಉಂಟಾಗ್ತಾ ಇರೋದು, ಗುಡ್ಡ ಕುಸಿತ ಉಂಟಾಗ್ತಾ ಇರೋದು, ರಸ್ತೆ ಮಧ್ಯದಲ್ಲೇ ಬಿರುಕು ಕಾಣಿಸ್ಕೊಳ್ತಾ ಇರೋದು, ಇದೆಲ್ಲ ನೋಡಿದ್ರೆ ನಾವು ಮನೆಯಲ್ಲೇ ಸುರಕ್ಷಿತವಾಗಿರಬೇಕು. ಆದಷ್ಟು ಈ ಪ್ರವಾಸ ಕೈಗೊಳ್ಳೋದು, ಮನೆಯಿಂದ ಎಲ್ಲೋ ಬೇರೆ ಊರಿಗೆ ಹೋಗಬೇಕು ಅಂದರೆ ಆದಷ್ಟು ಅದನ್ನ ಅವಾಯ್ಡ್ ಮಾಡಿ ಅಂತ ತಜ್ಞರು ಹೇಳ್ತಾ ಇರೋದು. ಈ ಸಂದರ್ಭಕ್ಕೆ ಅದು ಸೂಕ್ತ ಅಲ್ಲ ಅಂತ. ಎರಡು ದೃಶ್ಯ. ಒಂದು ಕಡೆ ಹಾಸನದ ಶಿರಾಡಿ ಘಾಟ್ನಲ್ಲಿ ಭೂಕುಸಿತ ಉಂಟಾಗಿದ್ದು ನೋಡಿ, 100 ಅಡಿ ಆಳಕ್ಕೆ ಯಾವ ರೀತಿ ಮಣ್ಣು ಕುಸಿದು ಬಿದ್ದಿದೆ ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಜನ ಆ ದೃಶ್ಯಗಳನ್ನು ನೋಡಿ ಆತಂಕಗೊಂಡಿದ್ರು. ಮತ್ತೊಂದು ಕಡೆ ನಾವು ಗಮನಿಸ್ತಾ ಇರೋದು ಶಿರಾಡಿ ಘಾಟ್ನಲ್ಲಿ ರಸ್ತೆ ಬ್ಲಾಕ್ ಆಗಿರೋದು. ನೋಡಿ, ಬರೀ ಕೇರಳದ ವಯನಾಡು ಮಾತ್ರ ಅಲ್ಲ, ನಮ್ಮ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಈ ಮಳೆಯ ಆರ್ಭಟ ಹೆಚ್ಚಾಗಿರೋದ್ರಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಭೂಕುಸಿತದ ಆತಂಕ, ಗುಡ್ಡ ಕುಸಿತದ ಆತಂಕ, ಎಲ್ಲೆಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ.
ನೋಡುತ್ತಿದ್ದಂತೆ ಕುಸಿದರೆ ಭೀಕರ ದೃಶ್ಯ ಮೊಬೈಲ್ನಲ್ಲಿ ಸೆರೆ. ರಾಜ್ಯದೆಲ್ಲೆಡೆ ವರುಣ ಆರ್ಭಟಿಸ್ತಾ ಇದ್ದಾನೆ. ಕಾಫಿ ನಾಡಿನ ಹಲವೆಡೆ ಅವಾಂತರಗಳ ಸರಮಾಲೆ ಸೃಷ್ಟಿಸ್ತಾ ಇದ್ದಾನೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಬಲಿಗೆ ಗ್ರಾಮದ ಬಳಿ ನೋಡುತ್ತಿದ್ದಂತೆ ರಸ್ತೆ ಕುಸಿದು ಬಿದ್ದಿದೆ. ದರೆ ಕುಸಿಯುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕುಸಿದ ರಸ್ತೆಯಲ್ಲೇ ವಿದ್ಯಾರ್ಥಿಗಳ ಓಡಾಟ. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲೂ ಮಳೆ ಆರ್ಭಟ ಮುಂದುವರೆದಿದೆ. ವರುಣನ ಅಬ್ಬರಕ್ಕೆ ಹೊಸನಗರ ತಾಲೂಕಿನ ಕುಂದಗಲ್ಲು ಭಾಗದಲ್ಲಿ ಭೂಕುಸಿತ ಆಗಿದೆ. ರಸ್ತೆ ಕುಸಿಯುತ್ತಿರುವುದರಿಂದ ರಸ್ತೆ ಸಂಪರ್ಕವನ್ನ ಬಂದ್ ಮಾಡಲಾಗಿದೆ. ಮಲೆನಾಡಿನಲ್ಲಿ ಮಳೆಯ ಅಬ್ಬರ. ರಾಜ್ಯ ಹೆದ್ದಾರಿ ಬಳಿ ಭೂಕುಸಿತ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಆಚಂಗಿ ಬಳಿ ಭೂಕುಸಿತ ಆಗಿದೆ. ಸಕಲೇಶಪುರ ಬೇಲೂರಿಗೆ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿ ಬಂದ್ ಆಗಿದೆ. ವಾಹನಗಳ ಸಂಚಾರಕ್ಕೆ ಪರ್ಯಾಯ ಮಾರ್ಗ ಕಲ್ಪಿಸಲಾಗಿದ್ದು, ಧಾರಾಕಾರ ಮಳೆಗೆ ಸಕಲೇಶಪುರ ತಾಲೂಕಿನಲ್ಲಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಬಂಗ್ಲಾಕುಳೂರಿನಲ್ಲಿ ರಸ್ತೆ ಕುಸಿತ. ಮಂಗಳೂರಿನ ಹೊರವಲಯದಲ್ಲಿರುವ ಬಂಗ್ಲಾಕುಳೂರಿನಲ್ಲಿ ರಸ್ತೆ ಕುಸಿದಿದೆ. ಎಜೆ ಇಂಜಿನಿಯರಿಂಗ್ ಕಾಲೇಜ್ ಸಂಪರ್ಕಿಸುವ ರಸ್ತೆ ಇದಾಗಿದ್ದು, ಸುಮಾರು 50 ಮೀಟರ್ ರಸ್ತೆ ಬಿರುಕು ಬಿಟ್ಟಿದೆ. ರಾಜಕಾಲುವೆ ಪಕ್ಕದಲ್ಲೇ ಇರುವ ರಸ್ತೆ ಇದಾಗಿದ್ದು, ರಾಜಕಾಲುವೆಯಲ್ಲಿ ನೀರು ತುಂಬಿ ಹರಿಯುತ್ತಿರುವುದರಿಂದ ರಸ್ತೆ ಕುಸಿತವಾಗಿದೆ. ಸುಮಾರು 50 ಮೀಟರ್ನಷ್ಟು ರಸ್ತೆ ಬಿರುಕು ಬಿಟ್ಟಿದೆ. ವಯನಾಡಿನಲ್ಲಿ ಈಗಾಗಲೇ ಗುಡ್ಡ ಕುಸಿತ ಅವಾಂತರ ಸೃಷ್ಟಿಸಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಇದೇ ಮಾದರಿಯಲ್ಲಿ ರಾಜ್ಯದಲ್ಲೂ ಗುಡ್ಡ ಕುಸಿತ ಇರುವುದು ಜನರ ಆತಂಕಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಳೆಯ ಮಧ್ಯದಲ್ಲಿ ನೀವೇನಾದ್ರೂ ಕಾರ್ ಡ್ರೈವ್ ಮಾಡ್ತೀರಾ, ಬೈಕ್ ಸವಾರ ಆಗಿದ್ರಿ ಅಂದ್ರೆ ದಯವಿಟ್ಟು ಎಚ್ಚರಿಕೆ ವಹಿಸಲೇಬೇಕು. ದಯವಿಟ್ಟು ಓವರ್ ಸ್ಪೀಡ್ ಆಗಿ ಹೋಗಬೇಡಿ. ಕಾರಣ ಮಳೆಯ ಆರ್ಭಟದ ನಡುವೆ ಮಂಗಳೂರಿನ ಬಂಟ್ವಾಳದಲ್ಲಿ ಬ್ಯಾರಿಕೇಡ್ಗೆ ಕಾರು ಡಿಕ್ಕಿ ಹೊಡೆದು ಪಲ್ಟಿಯಾಗಿರುವಂತಹ ಒಂದು ಘಟನೆ ನಡೆದಿದೆ. ಕಾರಣ ಇಷ್ಟೇ, ಭೂಕುಸಿತ ಉಂಟಾಗಿದ್ದ ಕಾರಣ ಅಲ್ಲಿ ಬ್ಯಾರಿಕೇಡ್ಗಳನ್ನ ಅಳವಡಿಸಲಾಗಿತ್ತು. ಓವರ್ ಸ್ಪೀಡ್ ಆಗಿ ಬಂದಂತಹ ಕಾರು ಬ್ಯಾರಿಕೇಡ್ಗೆ ಡಿಕ್ಕಿ ಹೊಡೆದಿದ್ದಲ್ಲದೆ ನಂತರ ಅದು ಪಲ್ಟಿ ಕೂಡ ಹೊಡೆದಿದೆ. ಬಂಟ್ವಾಳದ ಅಂಚಿಕಟ್ಟೆ ಬಳಿ ನಡೆದಂತಹ ಘಟನೆ ಇದು. ಗುಡ್ಡ ಕುಸಿದ ಕಾರಣ ಬ್ಯಾರಿಕೇಡ್ ಹಾಕಿದ್ರಂತೆ. ಆ ಬ್ಯಾರಿಕೇಡ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿ ಬಿದ್ದಿದೆ ಕಾರು. ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ನೋಡಿ ಎಷ್ಟು ಸ್ಪೀಡ್ ಆಗಿ ಬರ್ತಾ ಇದೆ ಕಾರು. ರಸ್ತೆ ಸಂಪೂರ್ಣವಾಗಿ ನೀರಿನಿಂದ ತುಂಬಿಕೊಂಡಿರುವ ಹೊತ್ತಲ್ಲಿ ಅದು ಸ್ಪೀಡ್ ಆಗಿ ಬಂದಿದ್ದು, ನೀರು ಯಾವ ರೀತಿ ಅಲ್ಲಿಂದ ಚಿಮ್ತಾ ಇದೆ ಆ ದೃಶ್ಯವನ್ನ ಗಮನಿಸ್ತಾ ಇದೀವಿ. ಮುಂದೆ ಬ್ಯಾರಿಕೇಡ್, ಅದನ್ನ ಗಮನಿಸಿಲ್ಲ ಕಾರು ಚಾಲಕ. ಓವರ್ ಸ್ಪೀಡ್ ಅಲ್ಲಿ ಬ್ಯಾರಿಕೇಡ್ಗೆ ಡಿಕ್ಕಿ ಹೊಡೆದು ಕಾರು ಕೂಡ ಪಲ್ಟಿಯಾಗಿದೆ. ಬಟ್ ಕಾರಲ್ಲಿದ್ದವರ ಪರಿಸ್ಥಿತಿ ಹೇಗಿದೆ ಇನ್ನಷ್ಟೇ ಆ ಬಗ್ಗೆ ಮಾಹಿತಿ ಸಿಗಬೇಕು. ಹಾಗಾಗಿ ಓವರ್ ಸ್ಪೀಡ್ ಬೇಡ, ನಿಮ್ಮ ಹುಷಾರಲ್ಲಿ ನೀವು ಇರಬೇಕು. ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ ಅನ್ನೋದನ್ನ ಪದೇ ಪದೇ ನಾವು ಹೇಳ್ತಾ ಇದ್ದೀವಿ. ನೀರು ತುಂಬಿಕೊಂಡಿರುವಂತಹ ರಸ್ತೆಯಲ್ಲಿ ಓವರ್ ಸ್ಪೀಡ್ ಆಗಿ ಬಂದ್ರೆ ಮುಂದೆ ಏನಿದೆ ಅಂತ ಕೂಡ ಗೊತ್ತಾಗಲ್ಲ. ನೀರು ಚಿಮ್ಮುವಂತ ಫೋರ್ಸ್ಗೆ ಮುಂದೆ ಬ್ಯಾರಿಕೇಡ್ ಕೂಡ ಇರೋದನ್ನ ಕಾರು ಚಾಲಕ ಗಮನಿಸಿಲ್ಲ ಅಂತ ಅನ್ಸುತ್ತೆ. ಬ್ಯಾರಿಕೇಡ್ಗೆ ಡಿಕ್ಕಿ ಹೊಡೆದ ಪಲ್ಟಿಯಾಗಿ ಬಿದ್ದಿದೆ ಕಾರು. ಕಾರಲ್ಲಿದ್ದವರ ಪರಿಸ್ಥಿತಿ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು.